ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ. ನಾವೆಲ್ಲ ಮನೆಗಳಲ್ಲಿ ಈ ಕುಂಬಳಕಾಯನ್ನು ಯೂಸ್ ಮಾಡ್ತೀವಿ. ಕುಂಬಳಕಾಯನ್ನು ಯೂಸ್ ಮಾಡಾದ್ಮೇಲೆ ಕುಂಬಳಕಾಯಿ ಒಳಗಡೆ ಇರುವಂತಹ ಬೀಜವನ್ನು ಬೀಸಾಡ್ತೀವಿ. ಆದರೆ ಈ ಕುಂಬಳಕಾಯಿ ಬೀಜ ಕೂಡ ತುಂಬ ಉಪಯೋಗಕಾರಿ ಅಂತಂದರೆ ನೀವು ನಂಬ್ತೀರಾ? ಹೌದು, ಕುಂಬಳಕಾಯಿ ಬೀಜದಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ, ಕುಂಬಳಕಾಯಿ ಬೀಜದಲ್ಲಿ ಏನೆಲ್ಲ ಇದೆ, ಇದರಿಂದಾಗೋ ಉಪಯೋಗ ಏನು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಕುಂಬಳಕಾಯಿ ಬೀಜ ತುಂಬ ಸಹಾಯ ಮಾಡುತ್ತೆ. ಪೋಷಕಾಂಶಗಳು ಸಮೃದ್ಧಿಯಾಗಿದ್ದು ಮೆಗ್ನೀಷಿಯಂ, ಐರನ್ ಸೇರಿದಂತೆ ಅನೇಕ ಪೋಷಕಾಂಶಗಳ ಉಗ್ರಾಣ ಈ ಕುಂಬಳಕಾಯಿ ಬೀಜ. ಹೃದಯವನ್ನು ಆರೋಗ್ಯವಾಗಿರಿಸುತ್ತೆ ಈ ಕುಂಬಳಕಾಯಿ ಬೀಜ. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ. ಹೆಚ್ಚಿನ ಮೆಗ್ನೀಷಿಯಂ ಇರೋದ್ರಿಂದ ಇದು ಮೂಳೆಗಳ ರಚನೆಗೆ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುತ್ತೆ. ಹೃದ್ರೋಗದ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಈ ಕುಂಬಳಕಾಯಿ ಬೀಜ ತುಂಬ ಉಪಯೋಗಕಾರಿ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಜಿಂಕ್, ಐರನ್ ಮತ್ತು ವಿಟಮಿನ್ ಇ ಇದರಲ್ಲಿ ಹೆಚ್ಚಾಗಿ ಇದೆ. ಹಾಗಾಗಿ ಇದರ ಸೇವನೆ ತುಂಬ ಉಪಯೋಗಕಾರಿ. ನಿದ್ರಾಹೀನತೆಗೂ ಕೂಡ ಇದು ಸಹಾಯಕಾರಿ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಫೈಬರ್ ಅಂಶ ಇದರಲ್ಲಿ ಹೇರಳವಾಗಿದೆ. ಹಾಗಾಗಿ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಕ್ಯಾನ್ಸರ್ನಂತಹ ಕಾಯಿಲೆಯನ್ನು ಕೂಡ ಇದು ದೂರ ಇರಿಸಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿಯಂತ್ರಿಸುತ್ತೆ. ಜಿಂಕ್, ಐರನ್ ಮತ್ತು ವಿಟಮಿನ್ ಎ ನಂತಹ ಅಗತ್ಯ ಪೋಷಕಾಂಶಗಳನ್ನು ಇದು ಹೊಂದಿದೆ. ಹಾಗಾಗಿ ಇದು ಕೂದಲಿನ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಾಗಿದೆ. ಕೂದಲು ಬೆಳ್ಳಗಾಗುವುದನ್ನು ಕೂಡ ಇದು ತಡೆಯುತ್ತೆ. ಹಾಗಾಗಿ ಇದರ ಸೇವನೆಯಿಂದ ಕೂದಲು ಉದುರುವುದನ್ನು ಕೂಡ ತಡೆಯಬಹುದು. ಹಾಗೂ ತಲೆಯಲ್ಲಿನ ನೆತ್ತಿಯನ್ನು ಕೂಡ ಇದು ಆರೋಗ್ಯಕರವಾಗಿ ಇರಿಸುತ್ತದೆ. ಹಾಗಾಗಿ ಕುಂಬಳಕಾಯಿ ಬೀಜದ ಸೇವನೆ ಸರ್ವರೋಗಕ್ಕೂ ಮದ್ದು ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟೊಂದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಈ ಬೀಜದ ಸೇವನೆಯಿಂದ ಆರೋಗ್ಯಕರವಾಗಿದ್ದು ನಾವು ನಮ್ಮ ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಬಹುದು. ಇನ್ನು ಇದನ್ನು ನಾವು ಸೇವಿಸುವ ಬಗೆ ಹೇಗೆ ಅನ್ನೋದನ್ನು ನೋಡೋದಾದರೆ, ಇದನ್ನು ಗ್ರೇವಿ ಅಥವಾ ಮೇಲೊಗರ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಉಪಹಾರವಾಗಿ ನಾವು ಬ್ರೆಡ್ಗೆ ಸೇರಿಸಿ ಕೂಡ ತಿನ್ಬೋದು. ಹಾಗೂ ಹುರಿದು ಕೂಡ ಹಾಗೆ ಸೇವಿಸಬಹುದು. ಫ್ರೈ ಮಾಡಿಕೊಂಡು ಕೂಡ ನಾವು ತಿನ್ನೋದ್ರಿಂದ ಇದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಈಸಿಯಾಗಿ ಕೂಡ ನಾವು ತಿನ್ಬೋದು. ಎನರ್ಜಿ ಬಾರ್ಗಳ ಜೊತೆಗೆ ಸೇರಿಸಿ ಕೂಡ ಇದನ್ನು ತಿನ್ಬೋದು. ಹಾಗೆ ಸಲಾಡ್ ಮತ್ತು ಸೂಪ್ಗಳಿಗೆ ಸೇರಿಸಿ ಕೂಡ ನಾವು ಇದನ್ನು ಸೇವನೆ ಮಾಡಬಹುದು.